ಹಾಯ್ ಗುರು, ಎಲ್ಲರೂ ನಮಸ್ಕಾರ. ಈ ಒಂದು 66 ಡೇ ಚಾಲೆಂಜಿನ ಒಂದು 15ನೇ ದಿನಕ್ಕೆ 15ನೇ ಎಪಿಸೋಡ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಗುರು, ಈ ಒಂದು ವಿಡಿಯೋದಲ್ಲಿ ಏನು ಹೇಳ್ತಿದ್ದೀನಿ ಅಂದರೆ, ಒಂದು 10ನೇ ಎಪಿಸೋಡಲ್ಲಿ ನಾನು ಒಂದು 6 ಸುಳ್ಳುಗಳ ಬಗ್ಗೆ ಮಾತಾಡಿದೆ. ನಾವು ಈ ಜನರೇಷನಲ್ಲಿ ಸುಳ್ಳನ್ನು ನಿಜ ಅಂದ್ಕೊಂಡು ಆ ಒಂದು ಲೈಫ್ನ ಲೀಡ್ ಮಾಡ್ತಾ ಇದ್ದೀವಿ. ಆ ಒಂದು ಏನು ಗುರು ಆ ಸುಳ್ಳು, ಅದು ಯಾಕೆ ನಾವು ಅದನ್ನೇ ಯಾಕೆ ಫಾಲೋ ಮಾಡ್ತಿದ್ದೀವಿ, ಅದನ್ನು ನಾವು ಗೊತ್ತಿದ್ರು ಕೂಡ ಯಾಕೆ ಅದ್ರ ಬಗ್ಗೆ ಅವೇರ್ ಇಲ್ಲ. ಆ ಒಂದು ಎಪಿಸೋಡ್ನ ಒಂದು 3ನೇ ಸುಳ್ಳಿಗೆ, 3ನೇ ಒಂದು ದೊಡ್ಡ ಲೈಗೆ ನಿಮಗೆ ಸ್ವಾಗತ ಸುಸ್ವಾಗತ. ಏನು ಗುರು ಇದು, ಈ ಒಂದು ಎಪಿಸೋಡಲ್ಲಿ ಏನು ಹೇಳ್ತೀನಿ ಅಂದರೆ, ಏನು ಗೊತ್ತಾ, ಒಂದು ಸಕ್ಸಸ್ ಲೈಫ್ ಅಂದರೆ ಒಂದು ಡಿಸಿಪ್ಲಿನ್ ಆಗಿ ಲೈಫ್ ಇರಬೇಕಾ. ನೀನು ಡಿಸಿಪ್ಲಿನ್ ಪರ್ಸನ್ ಇದ್ರೆ ನೀನು ಸಕ್ಸಸ್ಫುಲ್ ಆಗೇ ಆಗ್ತೀಯ ಪಕ್ಕ. ಇದು ನಿಜನಾ? ನಂಗೆ ಅನ್ಸುತ್ತೆ ಇದನ್ನು ಕೂಡ ದೊಡ್ಡ ಸುಳ್ಳು ಅನ್ಸುತ್ತೆ. ಈ ಒಂದು ವಿಡಿಯೋದಲ್ಲಿ ಅದನ್ನು ಹೇಳೋಕ್ಕೆ ಸಮರ್ಥನೆ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಈ ಒಂದು ವಿಡಿಯೋ ಪಾರ್ಟ್ 1 ಆಗ್ಬೋದು, ಪಾರ್ಟ್ 2 ಇನ್ನೊಂದು ಬರ್ಬೋದು. ಸೊ ಅದು ನನಗೂ ಗೊತ್ತಿಲ್ಲ, ವಿಡಿಯೋ ಮಾಡುವಾಗ ಗೊತ್ತಾಗುತ್ತೆ. ನಿಮ್ಮ ಟೈಮ್ನ ವೇಸ್ಟ್ ಮಾಡಿದ್ರೆ ಡೈರೆಕ್ಟ್ ಮ್ಯಾಟ್ರಿಗೆ ಬರೋಣ. ಕೆಲವರು ಹೇಳ್ತಾರೆ ಗುರು, ಬಿಸ್ನೆಸ್ ಮ್ಯಾನು ಸಕ್ಸಸ್ಫುಲ್ ಪೀಪಲ್ ಹೇಳ್ತಾರೆ, ಬೆಳಿಗ್ಗೆ ನೀನು 4 ಗಂಟೆಗೆ ಹೇಳಬೇಕು, 4 ಗಂಟೆಗೆ ಎದ್ದು ನೀನು ಮೆಡಿಟೇಷನ್ ಮಾಡಬೇಕು, ಯೋಗ ಮಾಡಬೇಕು, ಅದಾದ ನಂತರ ಮತ್ತೆ ನೀನು ಸ್ವಲ್ಪ ಎಕ್ಸಸೈಸ್ ಮಾಡಬೇಕು, ಅದಾದ ನಂತರ ನೀನು ಟು ಡು ಲಿಸ್ಟ್ ಮಾಡಬೇಕು, ಅದಾದ ನಂತರ ನೀನು ಏನು ಕೆಲಸಕ್ಕೆ ಹೋಗ್ತೀಯಾ ಅದ್ರ ಮೇಲೆ ಫೋಕಸ್ ಮಾಡಬೇಕು, ಡೈಲಿ ಒಂದೊಂದು ಟಾಸ್ಕ್ ಮೇಲೆ ಫೋಕಸ್ ಮಾಡಬೇಕು, ಏನಿದೆ ಅದು ವರ್ಕ್ ಕಂಪ್ಲೀಟ್ ಮಾಡೋವರೆಗೂ ಒಂದೇ ತಿಂಗಳ ಮೇಲೆ ಫೋಕಸ್ ಮಾಡಬೇಕು ಅಂತ ಹೇಳ್ತಾರೆ. ಆಗೋವರೆಗೂ ಬೇರೆ ಕಡೆ ಫೋಕಸ್ ಮಾಡಬಾರ್ದು ಅಂತಾರೆ. ಇದೊಂದು ಡಿಸಿಪ್ಲಿನ್ ಲೈಫಾ? ಯಾಕಂದರೆ ಅವನು ಸಕ್ಸಸ್ಫುಲ್ ಪರ್ಸನ್ ಆಗಿದ್ದಾನೆ ಅಂದರೆ ಅದೆಲ್ಲ ಅನುಭವಿಸಿದ್ದಾನೆ, ಅದೆಲ್ಲ ಇದ್ದಾನೆ. ಸೊ ಅದಕ್ಕೆ ಆ ಲೆವೆಲ್ ಇದ್ದಾನೆ. ಅದೆಲ್ಲ ಹೇಳ್ತಿದ್ದಾನೆ ಚೂತೆ ಏನೋ ಅವನು. ನಮ್ದೆಲ್ಲ ಒಂದು ಕಾಮನ್ ಮೈಂಡ್ಸೆಟ್ ಏನಿರುತ್ತೆ ಅಂದರೆ, ಈ ಒಂದು ಸಕ್ಸಸ್ಫುಲ್ ಪರ್ಸನ್ನು ಒಂದು ಡಿಸಿಪ್ಲಿನ್ ಲೈಫ್ನ ಲೀಡ್ ಮಾಡ್ತಾ ಇರ್ತಾನೆ, ಡೈಲಿ ಆ ಡಿಸಿಪ್ಲಿನ್ ಫಾಲೋ ಮಾಡ್ತಾ ಇರ್ತಾನೆ ಅಂದ್ಕೊಂಡಿರ್ತೀವಿ. ಬಟ್ ಇಟ್ಸ್ ಲೈ. ಒಂದು ಥಿಂಗ್ ಆ ಥರ ಏನು ಹೇಳ್ತಾರೆ ಅಂದರೆ, ನಮ್ಮ ಹತ್ರ ಆಲ್ರೆಡಿ ಒಂದು 50% ಡಿಸಿಪ್ಲಿನ್ ಇದ್ದೇ ಇರುತ್ತೆ. ಆ ಡಿಸಿಪ್ಲಿನ್ಗೆ, ಒಂದು ಡಿಸಿಪ್ಲಿನ್ ಲೈಫಲ್ಲಿ ಅದಕ್ಕೆ ಒಂದು ಡೈರೆಕ್ಷನ್ನು ಮತ್ತು ಒಂದು ಮ್ಯಾನೇಜ್ ಮಾಡಿದ್ರೆ ಸಾಕು, ಡೈಲಿ ಬೆಟರ್ ಆಗ್ತಾ ಬರುತ್ತೆ. ಸೊ ಯಾಕೆ ಹೇಳ್ತೇನೆ ಅಂದರೆ, ಇವಾಗ ನೋಡಿ ಬ್ರೋ, ಒಂದು ಎಕ್ಸಾಂಪಲು, ಇವಾಗ ನಮಗೆ ಏನೋ ಒಂದು ಮಾಡ್ಬೇಕನ್ಸಿರುತ್ತೆ. ಈ ಒಂದು ಟೈಮಲ್ಲಿ ಈ ಒಂದು ಕೆಲಸ ಆಗ್ಬೇಕಂತ ಅನ್ಕೊಂಡಿರ್ತೀವಿ, ಬಟ್ ಅದು ಕರೆಂಟ್ಲಿ ಆಗ್ತಾ ಇರಲ್ಲ. ಅವಾಗ ನಾವು ಅನ್ಕೊಡ್ತೀವಿ, ಗುರು ನನ್ನ ಹತ್ರ ಇನ್ನೊಂದು ಸ್ವಲ್ಪ ಡಿಸಿಪ್ಲಿನ್ ಇರಬೇಕು, ನಾನು ಇನ್ನೊಂದು ಸ್ವಲ್ಪ ಫೋಕಸ್ ಡಿಸಿಪ್ಲಿನ್ ಇದ್ದರೆ ಇನ್ನೂ ಸ್ವಲ್ಪ ಬೆಟರಾಗಿ ಮಾಡ್ಬೋದು ಅಂತ ಅನ್ಕೋತೀವಿ. ಅಲ್ಲಿ ನಮಗೇನು ಬೇಕಾಗಿರೋದು ಅಂದರೆ ಒಂದು ಹ್ಯಾಬಿಟ್ ಗುರು, ಒಂದು ಹ್ಯಾಬಿಟ್ ಕ್ರಿಯೇಟ್ ಮಾಡ್ಬೇಕು ನಾವು. ಆವಾಗ ಆ ಡಿಸಿಪ್ಲಿನ್ನು ಅದನ್ನು ಪುಷ್ ಮಾಡುತ್ತೆ. ಹ್ಯಾಬಿಟ್ ಮತ್ತು ಡಿಸಿಪ್ಲಿನ್ ಟಾಪಿಕ್ ಮೇಲೆ ಈ ಒಂದು 66 ದಿನ ಇದೆ. 66 ದಿನ ಚಾಲೆಂಜ್ ಅದಕ್ಕೆ ಇರೋದು. ಒಂದು 66 ದಿನದಲ್ಲಿ ಒಂದು ಹ್ಯಾಬಿಟ್ ನಿಮ್ಮ ಹತ್ರ ಏನಿದೆ ಗುರು, ಒಂದು ಹ್ಯಾಬಿಟ್ನ ಫಾಲೋ ಮಾಡಬೇಕಷ್ಟೇ ನಾವು. ಈ ಡಿಸಿಪ್ಲಿನ್ ಬೇಕಂದರೆ ಅದಕ್ಕೊಂದು ಫಾಲೋ ಮಾಡಬೇಕಾಗಿದ್ದು ಒಂದು ಸ್ಟ್ರಾಂಗ್ ಹ್ಯಾಬಿಟ್ ಬೇಕು. ಆ ಹ್ಯಾಬಿಟ್ನ ಕ್ರಿಯೇಟ್ ಮಾಡೋಕ್ಕೆ ಈ ಒಂದು 66 ದಿನ ಚಾಲೆಂಜ್ ತೊಗೊಳ್ಬೇಕು. ಪರ್ಸನ್ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಮೊದಲೇ ವಿಡಿಯೋದಲ್ಲಿ ಹೇಳಿದ್ದೀನಿ, ಒಂದು ವೀಕಲ್ಲಿ ನೀನು ಒಂದು ವಾರ ನೀನು ಏನಾದರೂ ಬ್ರೇಕ್ಫಾಸ್ಟ್ ಮಾಡಿಲ್ಲ ಅಂದರೆ ನೆಕ್ಸ್ಟ್ ವಾರನೂ ನಿಂಗೆ ಹೊಸು ಆಗೋಲ್ಲ. ನಮ್ಮ ಫ್ರೆಂಡ್ ಇದ್ದಾನೆ, ಒಂದು ಎಕ್ಸಾಂಪಲು, ಅವನಿಗೆ ಏನೂ ತಿನ್ನೋದೇ ಇಲ್ಲ. ಸೊ ಅದೇ ಹ್ಯಾಬಿಟ್ ಆಗಿಬಿಟ್ಟಿದೆ ಅವನಿಗೆ. ನಾವು ಏನು ಮಾಡ್ತೀವಿ ಅನ್ನೋದು, ನಾವೇನು ಮಾಡ್ಬೇಕು ಅನ್ನೋದು, ನಾವೇನು ಪ್ರೆಸೆಂಟಾಗಿ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಗುರು, ನೀವು ಯಾವುದೇ ಒಂದು ಸಕ್ಸಸ್ಫುಲ್ ಪರ್ಸನ್ದು ಮತ್ತು ಯಾವುದೇ ಒಂದು ಬಿಸ್ನೆಸ್ ಮ್ಯಾನ್ದು ಮತ್ತು ಅವ್ರದ್ದು ಇಂಟರ್ವ್ಯೂ ಮತ್ತು ಪಾಡ್ಕಾಸ್ಟ್ ನೋಡಿದಾಗ, ಆ ಒಂದು ಇಂಟರ್ವ್ಯೂಗಳಲ್ಲಿ ಅವರು ಜಾಸ್ತಿ ಮಾತಾಡ್ತಿರೋ ಅಚೀವ್ಮೆಂಟ್ ಅಂತ ಬಂದಾಗ, ಸೊ ಅವ್ರು ಮಾತಾಡ್ತಿರೋದು ಒಂದು ಹ್ಯಾಬಿಟು ಮತ್ತು ಜಾಸ್ತಿ ಡಿಸಿಪ್ಲಿನ್ ಬಗ್ಗೆ. ಯಾಕಂದರೆ ಕೆಲವೊಂದು ಸಕ್ಸಸ್ಫುಲ್ ಪರ್ಸನ್ಗೆ ಈ ಒಂದು ಹ್ಯಾಬಿಟು ಮತ್ತು ಡಿಸಿಪ್ಲಿನ್ ಏನಿರುತ್ತಲ್ಲ, ಅದೊಂದು ಫೌಂಡೇಶನ್ ಕ್ರಿಯೇಟ್ ಮಾಡುತ್ತೆ ಈ ಒಂದು ಅಚೀವ್ಮೆಂಟ್ಗೋಸ್ಕರ. ಅದು ಯಾವ ರೀತಿ ಅಂತ ಹೇಳಿದಾಗ, ಗುರು ಒಂದು ಕೆಲಸದ ಮೇಲೆ ರೆಗ್ಯುಲರಿ ವರ್ಕ್ ಮಾಡ್ತಾ ಇರ್ತಾರೆ, ಡೈಲಿ ವರ್ಕ್ ಮಾಡ್ತಾ ಇರ್ತಾರೆ. ಸೊ ಎಲ್ಲಿವರೆಗೂ ವರ್ಕ್ ಮಾಡ್ತಾ ಅಂದರೆ ಆ ಕೆಲಸ ಅವ್ರಿಗೋಸ್ಕರ ವರ್ಕ್ ಮಾಡೋರ್ಗೂ ವರ್ಕ್ ಮಾಡ್ತಾರೆ. ದಟ್ಸ್ ಕಾಲ್ಡ್ ಡಿಸಿಪ್ಲಿನ್ ಲೈಫ್. ಅದರ ಅರ್ಥ, ನೀನು ಡಿಸಿಪ್ಲಿನ್ ಮಾಡ್ಕೊಂಡಾಗ ನಿನ್ನ ಮೇಲೆ ನೀನು ವರ್ಕ್ ಮಾಡ್ತಾ ಬರ್ತೀಯ, ನೀನು ಟ್ರೈನ್ ಮಾಡ್ತಾ ಬರ್ತೀಯ ಒಂದು ಸ್ಪೆಸಿಫಿಕ್ ವೇ ಅಲ್ಲಿ, ಒಂದು ಸ್ಪೆಸಿಫಿಕ್ ಟೈಮಲ್ಲಿ, ಒಂದು ಸ್ಪೆಸಿಫಿಕ್ ಗೋಲ್ಗೋಸ್ಕರ, ಸ್ಪೆಸಿಫಿಕ್ ಪರ್ಪಸ್ಗೋಸ್ಕರ. ಸೊ ಅದು ಒಂದಿನ ರೂಟೀನ್ ಆಗುತ್ತೆ. ಅದೇ ಕಂಟಿನ್ಯೂಸ್ ಮಾಡ್ತಾ ಹೋದಾಗ, ಡೈಲಿ ಮಾಡ್ತಾ ಹೋದಾಗ, ಸೊ ಅದು ಒಂದು ರೂಟೀನ್ ಕನ್ವರ್ಟ್ ಆಗುತ್ತೆ. ದಟ್ಸ್ ಕಾಲ್ಡ್ ಹ್ಯಾಬಿಟ್. ನೀನು ಡೈಲಿ ರೆಗ್ಯುಲರ್ಲಿ ಏನು ಮಾಡ್ತೀಯ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀ ಏನು ಮಾಡ್ಬೋದು ಅಂತ. ನಾವು ಆಲ್ವೇಸ್ ಇಮ್ಯಾಜಿನೇಷನಲ್ಲೇ ಸಕ್ಸಸ್ಫುಲ್ ಪರ್ಸನ್ ಆಗಿರ್ತೀವಿ. ಅದನ್ನು ಎಲ್ಲಿವರೆಗೂ ನಾವು ಪ್ರಾಕ್ಟಿಕಲಿ ತಂದು ಅದ್ರ ಮೇಲೆ ಡೈಲಿ ರೆಗ್ಯುಲರ್ಲಿ ವರ್ಕ್ ಮಾಡಲ್ವೋ ಅಲ್ಲಿವರೆಗೂ ಅದು ಇಮ್ಯಾಜಿನೇಷನಲ್ಲೇ ಸಕ್ಸಸ್ಫುಲ್ ಇರುತ್ತೆ. ಅಲ್ಲೇ ಡ್ರೀಮಲ್ಲೇ ಡ್ರೀಮ್ ಆಗಿರುತ್ತೆ. ಅದು ಎಲ್ಲಿವರೆಗೂ ನಾವು ಪ್ರಾಕ್ಟಿಕಲಿ ತರಲ್ವೋ, ಎಲ್ಲಿವರೆಗೂ ಅದ್ರ ಮೇಲೆ ವರ್ಕ್ ಮಾಡಲ್ವೋ, ಎಲ್ಲಿವರೆಗೂ ಅದ್ರ ಮೇಲೆ ಫೋಕಸ್ ಕೊಡಲ್ವೋ, ಅಲ್ಲಿವರೆಗೂ ಅದು ನಮಗೆ ಸಿಗಲ್ಲ. ಅದಕ್ಕೆ ಸಿಗಬೇಕಂದ್ರೆ ಒಂದು ಹ್ಯಾಬಿಟು ಬೇಕು ಗುರು. ಒಂದು ಹ್ಯಾಬಿಟ್ನ ಬಿಲ್ಡ್ ಮಾಡಬೇಕು, ಒಂದು ಸ್ಟ್ರಾಂಗ್ ಹ್ಯಾಬಿಟ್ನ ಕ್ರಿಯೇಟ್ ಮಾಡಬೇಕು. ಹ್ಯಾಬಿಟ್ ಅಂದ್ರೆ ಏನು, ನಮ್ಮನ್ನು ನಾವು ಕ್ರಿಯೇಟ್ ಮಾಡ್ಕೋತೀವಿ ಅಂತ ಅರ್ಥ. ಆ ಒಂದು ಹ್ಯಾಬಿಟ್ ಕ್ರಿಯೇಟ್ ಮಾಡಿದಾಗ ಅದೊಂದು ಡಿಸಿಪ್ಲಿನ್ ಲೈಫ್ ಆಗುತ್ತೆ. ಸೊ ಆ ಒಂದು ಹ್ಯಾಬಿಟ್ ಮತ್ತು ಡಿಸಿಪ್ಲಿನ್ ಬಿಲ್ಡ್ ಮಾಡ್ಬೇಕಂದ್ರೆ ಇನ್ನು ಒಂದು ಪರ್ಟಿಕ್ಯುಲರ್ ಟೈಮ್ ಬೇಕು, ಒಂದು ಸ್ಪೆಸಿಫಿಕ್ ಟೈಮ್ ಬೇಕು. ಗುರು ಒಂದು ಮಂತ್ ತಗೋತೀಯ ನಾನು ಹೇಳ್ತೀನಿ 66 ದಿನ ಎವರೇಜ್ ಪರ್ಸನ್ ಗುರು ಹ್ಯಾಬಿಟ್ ಕ್ರಿಯೇಟ್ ಮಾಡ್ಕೊ 66 ದಿನ ತೊಗೊಳಕ್ಕಂತ ಸೈನ್ಸ್ ಹೇಳ್ತಿದೆ. ಅದನ್ನು ನಾನು ಫಾಲೋ ಮಾಡ್ತಿದ್ದೇನೆ ಅಷ್ಟೇ. 66 ದಿನನೇ ನೀನು ಮಾಡಬೇಕು ಅಂತ ನಾನು ಹೇಳ್ತಿಲ್ಲ ಗುರು. ನೀನು 1 ತಿಂಗಳು ಕೊಡ್ತೀಯ, ನಿನಗೋಸ್ಕರ ನೀನು 1 ತಿಂಗಳು ಲಗಾಡ್ದೆ ನೀನು ತಗೋ ಗುರು. ಒಂದು ತಿಂಗಳು ತೊಗೋತೀಯ, 2 ತಿಂಗಳು ತೊಗೋತೀಯ, ನಾನು 1 ವರ್ಷ ತೊಗೊಳ್ತೀಯ, ಅದು ನಿಮ್ಮ ಮೇಲೆ ಡಿಪೆಂಡ್ ಇದ್ದು. ನಿನಗೋಸ್ಕರ ನೀನು ಟೈಮ್ ಕೊಟ್ಟು ನನ್ನ ಹತ್ರ ಏನಿದೆ ಗುರು, ನಾನು ಮಾಡಬೇಕಂದ್ರೆ ಒಂದು ಹ್ಯಾಬಿಟ್ ಬೇಕು. ಆ ಹ್ಯಾಬಿಟ್ ಬಿಲ್ಡ್ ಮಾಡ್ಬೋದು. ಯಾವ ರೀತಿ ಹ್ಯಾಬಿಟ್ ಬೇಕು ನನಗೆ?
ಮಾರ್ನಿಂಗ್ 4 ಗಂಟೆಗೆ ಹೇಳ್ಬೇಕಾ, ಮಾರ್ನಿಂಗ್ 6 ಗಂಟೆಗೆ ಎದ್ರೆ ಹೆಲ್ಪ್ ಆಗುತ್ತಾ, ಮಾರ್ನಿಂಗ್ 8 ಗಂಟೆಗೆ ಎದುರಾಗುತ್ತಾ? ಪ್ರತಿಯೊಬ್ಬರು ಪ್ರತಿಯೊಂದನ್ನು ಬಿಲ್ಡ್ ಮಾಡ್ಬೇಕಂದ್ರೆ ಹ್ಯಾಬಿಟ್, ಡಿಸಿಪ್ಲಿನ್ ಲೈಫ್ನ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಸೊ ನೀವು ಯಾವುದಾದ್ರೂ ಒಂದು ಬಿಸ್ನೆಸ್ ಮ್ಯಾನ್ ನೋಡಿದಾಗ ಅವ್ರು ನೋಡಿದಾಗ ಏನು ಅನಿಸುತ್ತೆ ನಿಮಗೆ? ಒಂದು ಏನು ಡಿಸಿಪ್ಲಿನ್ ಇದೆ ಗುರು ಅನಿಸುತ್ತೆ. ಆ ಡಿಸಿಪ್ಲಿನ್ ಲೈಫ್ ಹಿಂದೆ ಒಂದು ಹ್ಯಾಬಿಟ್ ಇರುತ್ತೆ, ಒಂದು ಸ್ಟ್ರಾಂಗ್ ಹ್ಯಾಬಿಟ್ನ ಕ್ರಿಯೇಟ್ ಮಾಡಿರ್ತಾನೆ. ಆ ಹ್ಯಾಬಿಟು ಡಿಸಿಪ್ಲಿನ್ ಆಗಿರುತ್ತೆ. ಒಂದು ಕ್ರಿಯೇಟ್ ಮಾಡೋಂಥ ಹ್ಯಾಬಿಟು ಆ ಒಂದು ಡಿಸಿಪ್ಲಿನ್ ಆಗಿ ಎದ್ದು ಕಾಣುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂದರೆ, ಇವಾಗ ನೀವು ಗುರು ಸಕ್ಸಸ್ಫುಲ್ ಆಗಲೇಬೇಕಂದ್ರೆ ಡಿಸಿಪ್ಲಿನ್ ಆಗಲೇಬೇಕಾ? ಗುರು ಇಲ್ಲ ಗುರು, ಯಾರು ಹೇಳಿದ್ರು? ಬಟ್ ಯು ಡೋಂಟ್ ನೀಡ್ ಟು ಬಿ ಎ ಡಿಸಿಪ್ಲಿನ್ ಪರ್ಸನ್ ಟು ಬಿಕಮ್ ಎ ಸಕ್ಸಸ್ಫುಲ್ ಮ್ಯಾನ್. ಬಟ್ ಯು ಕ್ಯಾನ್ ಬಿ ಸಕ್ಸಸ್ಫುಲ್ ವಿತ್ ಲೆಸ್ ಡಿಸಿಪ್ಲಿನ್. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಏನಂದರೆ, ಗುರು ನಾನು ಇವಾಗ ಸಕ್ಸಸ್ಫುಲ್ ಆಗಲೇಬೇಕಂದ್ರೆ ನಾನು ಡಿಸಿಪ್ಲಿನ್ ಲೈಫ್ ಫಾಲೋ ಮಾಡಲೇಬೇಕಾ? ಗುರು ಅವರು ಡಿಸಿಪ್ಲಿನ್ ಬಗ್ಗೆ ಮಾತಾಡ್ತಿದ್ದಾರೆ, ಇಷ್ಟೆಲ್ಲ ಹೇಳಿದ್ದಾರೆ, ಅವ್ರೇನು ಚೂತ ಏನು? ಅದ್ರ ಜೊತೆಗೆ ಒಂದು ಥಿಂಗ್ನ ಅರ್ಥ ಮಾಡ್ಕೋಬೇಕು ಗುರು. ಒಂದು ಥಿಂಗ್ ಆ ಥರ ಏನು ಹೇಳ್ತಾರೆ, ನಿನ್ನ ಲೈಫಲ್ಲಿ ಸಕ್ಸಸ್ಫುಲ್ಲು ಆಗಲೇಬೇಕಂದ್ರೆ, ಸಕ್ಸಸ್ಫುಲ್ ಪರ್ಸನ್ ಆಗಲೇಬೇಕಂದ್ರೆ ನಿನ್ನ ಫುಲ್ ಟೈಮ್ ಡಿಸಿಪ್ಲಿನ್ ಆಗಲೇಬೇಕಂತೇನಿಲ್ಲ ಗುರು. ಬಟ್ ಒಂದು ರೀಸನ್ ತಿಳ್ಕೊಬೇಕು, ಸಕ್ಸಸ್ ಈಸ್ ಅಬೌಟ್ ಡೂಯಿಂಗ್ ದ ರೈಟ್ ಥಿಂಗ್, ನಾಟ್ ಅಬೌಟ್ ಡೂಯಿಂಗ್ ಎವ್ರಿಥಿಂಗ್ ರೈಟ್. ಅಂದರೆ ಒಂದು ಥಿಂಗ್ ಏನು ಗುರು, ಆ ಒಂದು ರೈಟ್ ಥಿಂಗ್ ಏನು ಗುರು ನಮ್ಮದು, ಅದ್ರ ಮೇಲೆ ಫೋಕಸ್ ಮಾಡ್ತಾ ಆ ಒಂದು ರೈಟ್ ಹ್ಯಾಬಿಟ್ನ ಬಿಲ್ಡ್ ಮಾಡ್ತಾ ಅದ್ರ ಮೇಲೆ ವರ್ಕ್ ಮಾಡ್ತಾ ಬರೋದು. ಇದು ನಾನಲ್ಲ, ಒಂದು ಥಿಂಗ್ ಆಥರ್ ಹೇಳ್ತಿದ್ದಾರೆ. ಈ ಒಂದು ಎಪಿಸೋಡ್ 15ನೇ ಎಪಿಸೋಡು ಎ ಡಿಸಿಪ್ಲಿನ್ ಲೈಫ್ ಈಸ್ ಎ ಲೈ ಅನ್ನೋದು ಪಾರ್ಟ್ 1 ಆಗಿದೆ. ಸೊ ಪಾರ್ಟ್ 2 ನೆಕ್ಸ್ಟ್ ನಾಳೆ ಹೇಳೋಣ. ನಾ ಹೇಳೋ ಒಂದು ವಿಷಯಗಳಾಗಿರ್ಬೋದು, ನಾ ಒಂದು ಟಾಪಿಕ್ಗಳ ಮೇಲೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ, ಫ್ರೀ ಆಗಿರೋ ಒಂದು ಸಬ್ಸ್ಕ್ರೈಬ್ ಬಟನ್ನ ಒತ್ತಿ. ಈ ಥರ ಸಪೋರ್ಟ್ ಸಿಗುತ್ತೆ. ಹಾಂ ಗೊತ್ತಾಯ್ತು. ಕ್ರಿಂಜ್ ಫೀಲ್ ಆಗುತ್ತೆ. ಸೊ ಅದಕ್ಕೊಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ನಾವು ಏನೋ ಒಂದು ಅನ್ಕೊಂಡಿರ್ತೀವಿ, ಏನೋ ಒಂದು ಆಗ್ಬೇಕಂತ. ಅಚ್ಚಾ ಹೌದಾ, ಆಗು.